ಮೈದುನ, ಇದೇನಿದು? ಎಂದು ಬಲ್ಲದ ಕೆಟ್ಟ ದುರ್ಬುದ್ಧಿ ಇದ್ಯಾಕೋ ಅಂತ ನಿನ್ನ ಸ್ಥಿತಿಯು? ಇನ್ನು ಮುಂದೆ ಹೀಗೆ ನಡೆಯುತ್ತದೆ. ಇರಲಿ, ನಿಮ್ಮನ್ನೊಂದು ಪ್ರಶ್ನೆ ಕೇಳಲಿ. ಕೆಟ್ಟ ಮಗನಂತೆ ನಾನು ನಿನ್ನ ಸಾಗಿಸಲು ಇದೆ. ಈ ನಿನ್ನ ಮಗನಿಗೆ ಉತ್ತರ ಕೊಡಲು ದಡ್ಡಿ ನಾನಲ್ಲ. ಅದ್ಯಾವುದಂತ ಹೇಳಪ್ಪ. ನಿಮ್ಮ ಮದುವೆಯಾಗಿ 25 ವರ್ಷ ಕಳೆದರು. ಶ್ರೇಷ್ಠತೆ ಮನೆತನದಲ್ಲಿ ತೊಟ್ಟಿಲ್ಲ, ಕಟ್ಟಲಿಲ್ಲ, ಜೋಗುಳದ ಲಾಲಿಸವು ಕೇಳಲಿಲ್ಲ. ನೀನೇ ನನಗೆ ಹೆತ್ತ ಮಗನಾಗಿರುವಾಗ ಮತ್ತೆ ಮಗನ ಯಾವತ್ತೂ ಕಟ್ಟಿರಲಿಲ್ಲಪ್ಪ. ಹೇಳುವ ಮಾತು ನಿಮ್ಮ ದೃಷ್ಟಿಯಲ್ಲಿ ನಾನು ಮಗವಿದ್ದಂತೆ. ಆದರೆ ನಾನು ಎಂದಿಗೂ ನಿಮ್ಮನ್ನು ಆ ಭಾವನೆಯಿಂದ ನೋಡೇ ಇಲ್ಲ. ಅಯ್ಯೋ ಶಿವ ಶಿವ, ಮೈದನ ಎಂತ ನುಡಿಗಳನ್ನ ಆಡ್ತಿದ್ವಿ ನೀನು. ಕುಡಿದು ಬಂದಿರಲಿಲ್ಲ ಅಂತ ಕೆಟ್ಟ ವಾಸನೆ ದುರ್ಬುದ್ಧಿ ನಿನ್ನ ತಲೆ ಬರ್ತಾ ಇದೆ. ನಾನು ಎಷ್ಟು ಕುಡಿಯಬೇಕು ಅಷ್ಟೇ ಕುಡಿದಿದ್ದೇನೆ. ಸುಮ್ಮನೆ ಗಂಡಸ್ತನವಲ್ಲದ ಸಂಡನಿಗೆ ಸಂಸಾರ ಮಾಡಬೇಕೆಂತ ಕಾಂತಿಗೆ. ಮೈದುನ ನೋಡಪ್ಪ ಮೈದುನ, ಮೈ ಮೇಲೆ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾತಾಡೋದನ್ನು ಕಲಿತುಕೊಂಡಿರೋ ಗೌರಿ. ನರಸತ್ತನ ಪೋಷಕನಿಗೆ ಬಹಳ ಮಾಡಿದರೆ ಮಕ್ಕಳಾಗಲು ಸಾಧ್ಯವೇ? ಸುಮ್ಮನೆ ಮನಸ್ಸು ಕಲ್ಲು ಮಾಡಿಕೊಂಡು ಈ ಚಿಗುರ ಮೀಸೆ ಹುಡುಗನೊಂದಿಗೆ ಗುಪ್ತ ಗಾಮಿನಿಯಂತೆ ಗಪ್ಚಪ್ ನನ್ನ ತೋಳಿನ ಆಸರೆ ಪಡೆದುಕೊಂಡು ಈ ಮನೆಯ ವಂಶದ ದೀಪ ಹಚ್ಚಿಸ. ಎಲ್ಲೋ ಕಾಮಕ, ಸಾಕು ಬಾಯಿ ಮುಚ್ಚು. ಕುಡಿದ ಮೇಲೆ ಈ ರೀತಿ ಬಗಳದು ಸರಿಯಿಲ್ಲ ಕಣೋ. ನಾನು ನಿನ್ನನ್ನು ಮಗನಂತೆ ತಿಳಿದುಕೊಂಡಿದ್ದೇನೆ. ಮಗನು ಎಂದಾದ್ರೂ ಹೆತ್ತಿ ಮೇಲೆ ಕಾಮದ ಕಣ್ಣು ಹಾಕೋದು ಸರಿಯಿಲ್ಲ. ಒಂದು ವೇಳೆ ಕಾಮದ ಕಣ್ಣನ್ನು ಹಾಕಿದ್ದೆ ಆದರೆ ಈ ಕಣ್ಣ ಗುಡ್ಡೆಯನ್ನು ಕಿತ್ತುಕೊಳ್ಳಬೇಕಾಗಿತ್ತು. ಅತ್ತಿಗೆ ಒಂದಿಗೆ ಸರಸ ಮಾಡಬಾರದೆಂದು ಯಾವ ಗ್ರಂಥದಲ್ಲಿ ಯಾವ ಕಾನೂನಿನಲ್ಲಿ ಬರೆದಿದೆ? ಶರ, ಮನುಷ್ಯ ಜಾತಿಗೆ ಮನಸ್ಸಿಗೆ ಸಾಕ್ಷಿಕನು. ಒಂದೊಂದು ಸಲ ಅರ್ಥ ಮಾಡಿದ್ರು ನೀನದನ್ನು. ಅರ್ಥ ಅರ್ಥ ಅನರ್ಥ ನನಗೆ ಯಾವುದು ಬೇಕಾಗಿಲ್ಲ. ನಿನ್ನ ಅಂದ ಚಂದದ ಮೇಲೆ ನಟ್ಟಿದೆ ಈ ಶರತ್ತನ ಕಣ್ಣು. ಒಂದೇ ಒಂದು ಬಾರಿ ನಿನ್ನ ಮೆತ್ತನ ಕೈಗಳಿಂದ ನನ್ನನ್ನು ತಪ್ಪಿಕೊಂಡು ಮುದ್ದಾಡಿದರೆ ಒಂದೇ ಒಂದು ವರ್ಷದಲ್ಲಿ ತೊಟ್ಟಿಲ ಕಟ್ಟಿ ಜೋಗುಳ ಹಾಡ್ತೀಯ. ಮೈದುನ, ಅಜ್ಞಾನದ ಬುದ್ಧಿಯಿಂದ ಕುಡಿದ ಮನೆಯಲ್ಲಿ ಈ ರೀತಿ ಕೆಟ್ಟ ರೀತಿ ವರ್ತಿಸಬೇಡು. ಒಂದೇ ಸಲ ಆ ಕಾಮದ ಕಣ್ಣನ್ನು ಕಿತ್ತಗದು ಹಾಕಿ ನಾನು ಯಾರು ಅಂತ ನೋಡು. ಅವಾಗಲೇ ನಿಮ್ಗೆ ಅರ್ಥ ಆಗುತ್ತದೆ ನಾನು ಯಾರು ಎನ್ನೋದು. ಪರಿಜ್ಞಾನದ ಪರಿವರ್ತನೆ ಮಾಡಿಕೊಳ್ಳುವ ಮೂಡು ನನಗಿಲ್ಲ. ನನ್ನ ಕಾಮದನಂದು ತಲೆಗೇರಿದಾಗ ಯಾವ ಮನೆಯ ಸ್ತ್ರೀ ಆಗಿರಲಿ, ಅದು ಇನ್ನೊಬ್ಬರ ಮನೆ ಹಂಡೆ ಆಗಿರಲಿ, ಅದೊಂದು ಬಿಸಾಕೋದೇ ನನ್ನ ಮಾನಗೆಟ್ಟವನೇ. ಹೆಣ್ಣು ಬಾಳಿನ ಕಣ್ಣು ಅಂತ ಹೇಳ್ತಾ ಇದ್ದಾರೆ. ಆ ಬಾಳಿನ ಕಣ್ಣಿಗೆ ಕಣ್ಣು ಹಾಕಲು ಬಂದಿದ್ದಾದರೆ ಈ ನಿನ್ನ ಕಣ್ಣು ಗುಡ್ಡೆಯನ್ನು ಕಿತ್ತು ಕೊಡುವ ದುರುಗಿ ನಾನು ಬೇಕಾಗುತ್ತದೆ. ದುರ್ಗಿ? ನೀನು ದುರ್ಗಿ ಆದರೇನು, ವೀರರಾಣಿ ಚೆನ್ನಮ್ಮಳಾದರೇನು? ಹೆಣ್ಣು ಹೆಣ್ಣೆ ತಾನೇ. ಸುಮ್ಮನೆ ಸಮಯ ಹಾಳು ಮಾಡಬೇಡ. ಇಲ್ಲಿವರೆಗೂ ನೀನು ಬಾಳಿನ ಮಗನಂತ ತಿಳಿದುಕೊಂಡಿದ್ದೆ ನಾನು. ಆದ್ರೆ ಈಗ ಅರ್ಥವಾಯ್ತು ನೀನೊಬ್ಬ ಕಾಮ ತುಂಬಿದ ಕಾಮದ ಪಿಸಾಸಿ ಎಂದು. ನಾನೇ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಕಣೋ. ನನ್ನ ಹೆಂಡತಿಯಾಗಿ ಈ ಮನೆಗೆ ಬಂದಿದ್ದೇನೆ. ನೀನು ಮುಂದೆ ಕಾಮದ ಕಣ್ಣು ಹಾಕಿಕೊಂಡು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಕಣೋ. ಚಂಡಿ ಚಾಮುಂಡರ ತಾನಿನ ಕಣ್ಣು ಗುಂಡಿಯನ್ನು ಕಿತ್ತು ಹಾಕಿದಷ್ಟೇ ಅಲ್ಲ, ನನ್ನ ಮೇಲೆ ಕಾಮದ ಕಣ್ಣು ಹಾಕಿದ ನಿಜವಾದರೆ ಇಲ್ಲಿ ಕೂತು
ಈ ಶರತ್ ದೇಸಾಯಿ. ಸಾಕು ನಿಲ್ಲಿಸು. ನೀನು ಅಪ್ಪಿಕೊಂಡ ತಕ್ಷಣ ಓಡಿ ಬಂದು ಅಪ್ಪಿಕೊಳ್ಳಲು ನಾನೇನು ಮತ್ತೆ ಗಟ್ಟಿ ಹೆಣ್ಣಲ್ಲ ಕಣೋ. ಈ ಸಮಾಜದಲ್ಲಿ ಸುಳ್ಳಾಗಿ ಬಾಳ್ತಾ ಇಲ್ಲ. ನಾನೊಬ್ಬಳು ಗರತಿ ಹೆಣ್ಣು ಇದ್ದಿದ್ದೇನೆ ಕಣೋ. ಸಾತ್ ವಿಷಯದ ಮೇಲೆ ಕಣ್ಣನ್ನು ಹಾಕಿದ್ದಾದ್ರೆ ಹೆಣ್ಣನ್ನು ಮಾತ್ರ ನಾನು ಸುಮ್ಮನೆ ಬಿಡಲು ಸಾಧ್ಯವಿಲ್ಲ ಕಣೋ. ಬಾರೋ, ಒಂದೇ ವಯಸ್ಸಲ್ಲ ನನ್ನ ಮುಟ್ಟು ನೋಡಬಾರೋ. ಇಲ್ಲಿ ಬಂದ್ರು ಸಮಾಜ ಹೆಣ್ಣು ಮಕ್ಕಳು ಒಂದು ಬುದ್ಧಿ ಕಲಿಸುತ್ತಾರೆ. ಸಮಾಜ ಈಗಿನ ಸಮಾಜದಲ್ಲಿ ಯಂಗ್ ವಯಸ್ಸಿನ ಹುಡುಗರಿಗೆ ಸಮಾಜದ ಮುಂದೆ ನಿಂತು ಅಣ್ಣ ತಮ್ಮ ಎಂದು ಕರೆಯುತ್ತಾರೆ. ಆಮೇಲೆ ಹೊಲಕ್ಕೆ ಹೋಗುವಾಗ ದಾರಿಯಲ್ಲಿ ಅದೇ ಹುಡುಗನಿಗೆ ಕಣ್ಣು ಸನ್ನೆ ಮಾಡಿ ಕರೆದುಕೊಂಡು ಹೋಗಿ ಹೊರಗೆ ನಿಂತು ಬಯಲಿನಲ್ಲಿ ಅರಬಟ್ಟಲೆಗೆ ಕಾಮದ ನಂದು ತೀರಿಸಿಕೊಳ್ಳೋ ಬಂಡ ಹೆಣ್ಣುಗಳಿಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮನೆ ತುಂಬ ವಿಭೂತಿ ಮತ್ತು ಕುಂಕುಮ ಬಟ್ಟ, ಕೊರಳಲ್ಲಿ ರುದ್ರಾಕ್ಷಿ ಜಪಮಾಲೆ ಧರಿಸಿಕೊಂಡು ಶಿವನ ಜ್ಞಾನ ಸರಸ್ವತರ ಬಿಟ್ಟು ಪರಪುರುಷನೊಂದಿಗೆ ಕಾಮಶಾಸ್ತ್ರ ಓದುವ ಬಂಡೆ ಹೆಣ್ಣುಗಳಿಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡನ ತಮ್ಮ ಎಂದರೆ ಹೆತ್ತ ಮಗಳಿದ್ದಂತೆ. ಅಂತವನಿಗೆ ಪ್ರೀತಿ ಪ್ರೇಮ ಎಂದು ಕಾಮದ ಹುಚ್ಚು ಹಿಡಿಸಿ ಅವನೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡು ಮತ್ತೆ ಈ ಸಮಾಜದ ಮುಂದೆ ನಾನೇ ಮಹಾನ್ ಕೊಡ್ತಿ ಎಂದು ಪೋಜ್ ಕೊಡುವ ಬಾಂಡ ಹತ್ತಿಗೆ ಇರತ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಈ ಸಮಾಜ ಯಾರಿಗೆ ಏನು ಮಾಡಲು ಸಾಧ್ಯ? ಹೆಣ್ಣು ಅಂದ್ರೆ ಬಾಳಿನ ಕಣ್ಣು ಅಂತ ಹೇಳ್ತಾರೆ. ಅಂತ ಬಾಳಿನ ಕಣ್ಣಿಗೆ ಈ ರೀತಿ ಮಾತಾಡ್ಬೇಕಾದ್ರೆ ನೀನೆಂತ ಲಚ್ಚಿಗೆಟ್ಟ ಕುಕ್ಕರ್ ಮೇಲೆ ಬೇಕು ನೀನು. ಒಕ್ಕರ್ಮೆ ಅಷ್ಟೇ ಅಲ್ಲ ತಾಯಿ ಗಂಡ ಏನಾದ್ರೂ ಅನ್ಕೋ ಗೌರಿ, ಒಟ್ಟಿನಲ್ಲಿ ನೀನು ನನಗೆ ಬೇಕು ಬೇಕು ಬೇಕು. ಇಬ್ಬರು ಕೂಡಿ ನಡೆಸೋಣ ಪ್ರೇಮದ ನಾದ, ನಮಗೆ ಸಂತೋಷದ ನಾದ. ಅಯ್ಯೋ ದೇವಿ, ಏನಮ್ಮ ಇದು? ನಿನ್ನ ಮಗಳ ಮೇಲೆ ಕಾಮದ ಕಣ್ಣು ಹೋಗ್ತಾ ಇದ್ದೇನೆ. ಏನಾದ್ರೂ ಬಂದು ಯಾವ ರೂಪದಲ್ಲಾದ್ರೂ ನೀನು ಬಂದು ನನ್ನನ್ನು ಕಾಪಾಡಬಾರ ದೇವಿ, ನೀನೇ ಬಂದು ನನ್ನನ್ನು ಕಾಪಾಡಬಾರದು. ಕಲ್ಲಿನ ಗುಡಿಯಲ್ಲಿ ಕಲ್ಲಾಗಿ ಕಣ್ಣು ಮುಚ್ಚಿಕೊಂಡು ಕುಂತಿರುವ ನಿನ್ನ ತಾಯಿಗೆ ನಿನ್ನ ಕರುಣೆಯ ಕೂಗು ಕೇಳರೆ ಒಮ್ಮನೆ ಬಂದು ನನ್ನನ್ನು ಅಪ್ಪಿಕೋ. ಮುಂದೆ ನಾನು ಏನು ಮಾಡುತ್ತೇನೆ ನನಗೆ ಗೊತ್ತಿಲ್ಲ. ನಮ್ಮಿಬ್ಬರ ಕಾಮದಾಟ ತಡೆಯಲು ಬಂದ ನಾಯ ಚೆನ್ನಾಗಿ ತಿರುಗಿ ನೋಡು. ನಾನು ಯಾವಾಗ ಕೈ ತುತ್ತ ಬಿಡಿಸಿ ಲಾಲನೆ ಪಾಲನೆ ಮಾಡಿದ ತಾಯಿಯ ಸ್ವರೂಪದಂತವನ ಕಾಮದಾಟಿಗೆ ಪ್ರಸ್ತುತ ತಾಯಿ ಗಂಡ ಈ ನೆಲದಲ್ಲಿ ಮತ್ತೆ ಚಪ್ಪಲಲ್ಲಿ ಹೊಡೆಯಬೇಕು. ನೀನೊಬ್ಬ ಈ ದೇಸಾಯಿ ಪದ ತೊಳೆದು ನೀರು ಕುಡಿಯುತ್ತಿರ್ಬೇಕು ನನ್ನ ಮಗನೇ. ನನಗೆ ಕಡೆಯಿಂದ ಆಡ್ತೀನಿ ಅಂದ್ರೆ ಈ ಸುಂದೂರ ಮಾನವಂತರ ಪಾದ ತೊಳಿತಾನೆ, ಗೌರವಸ್ಥರ ಮನೆ ಕಸ ಗುಡಿಸುತ್ತಾನೆ, ಧರ್ಮವಂತರ ಸೇವೆ ಮಾಡುತ್ತಾನೆ. ಆದ್ರೆ ಹೆಣ್ಣು ಈ ಭಾರತ ದೇಶದ ಸಂಪತ್ತು. ಆ ಸಂಪತ್ತಿಗೆ ಕಾಮದ ಕಣ್ಣು ಹರಿಸುವ ಕೆಟ್ಟ ಕುಲದ ಕುಲಿಗೆಲಿಗಳ ತಿರಕ ನೀವ ಗಂಡುಗಳ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಂಶದ ಒಡೆದು ಬಿಟ್ಬಿಡಪ್ಪ ಸುಂದರ, ಬಿಟ್ಬಿಡ. ಆಮೇಲೆ ಕೈ ಎತ್ತಿದನು ಕೆಳಗಿಳಿಸು ನೀನು. ತಪ್ಪು ಮಾಡ್ತಾ ಇದೆಯಾ ತಾಯಿ? ದೇಶ ತರ್ಪನಂತರ ನನ್ನ ಶೀಲಕ್ಕೆ ಕೈ ಹಾಕಿದ ಈ ತಮ್ಮನಿಗೆ ನೀನು ಕೈ ತೋರಿಸ್ತೀಯ ತಾಯಿ? ಸುಂದರ, ನನ್ನ ಮೈದಿನ ಎಂತ ತಪ್ಪು ಮಾಡಿದವನಲ್ಲ. ಇಂದು ಕುಡಿದ ಮಲ್ಲಲ್ಲಿ ಇಂಥ ತಪ್ಪು ಮಾಡ್ತಾ ಇದ್ದಾನೆ ಅವನು. ಇವತ್ತು ನಿನ್ನ ನಸೀಬ ತುಳಕ್ಕೆ ಉಳಿದುಕೊಂಡಿವೆ. ಆದ್ರೆ ಒಂದು ಮಾತು, ದೇವತೆ ಅಂತ ನನ್ನ ಪಡೆದವನ ಮೇಲೆ ಹಿಂಗ ಮೇಲೆಲ್ಲ ಕಣ್ಣು ಹಾಕಿದ್ರೆ ಅವತ್ತೇ ಸುಂದೂರ್ನ ಕೈಯಿಂದ ನಮ್ಮ ಮರಣ ಹೋಮ.
ಮನೆತನ ಯಾವತ್ತಿಗೂ ದೇಸಾಯರ ಮನೆತನ ಅಂತ ನಡೆದಿದೆ. ಯಾವತ್ತಿಗೂ ಕೆಟ್ಟ ದೃಷ್ಟಿ ಈ ಮನೆ ಮೇಲೆ ಯಾವತ್ತಿಗೂ ಬಿದ್ದಿಲ್ಲ. ಇಂದು ನನ್ನ ಮೈದನ ಇಂಥ ಕೆಟ್ಟ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಇಂಥ ಕೆಟ್ಟ ಕೆಲಸ ಯಾವತ್ತಿಗೂ ಯಾರಿಗೂ ಗೊತ್ತಾಗಬಾರ್ದು, ಈ ಸಮಾಜಕ್ಕೂ ಗೊತ್ತಾಗಬಾರ್ದು, ಆನೆ ಮದ್ದನಿಗೂ ಕೂಡ ಗೊತ್ತಾಗಲೇಬಾರ್ದಪ್ಪ. ಯಾಕಂದ್ರೆ ಈ ಮನೆತನ ಅಜ್ಜ ಮುತ್ತಜ್ಜರಿಂದ ನ್ಯಾಯ ನೀತಿ ಅಂತ ಕಾಪಾಡಿಕೊಂಡು ಬಂದಿದ್ದರು. ಈ ಮನೆತನ ಯಾವತ್ತಿಗೂ ಈ ಸಮಾಜದವರಿಗೆ ಹಾಳಾಗಬಾರ್ದಪ್ಪ. ಈ ವಿಷಯ ಮಾತ್ರ ಯಾರಿಗೆ ಹೇಳ್ಬಾರ್ದು. ಈ ವಿಷಯ ನಮ್ಮಿಬ್ಬರಲ್ಲಿ ಇರ್ಬೇಕಪ್ಪ. ಈ ವಿಷಯ ಅವರ ಕಸದ ತೊಟ್ಟಿನಲ್ಲಿ ಬಿದ್ದ ಸಾಯಬೇಕಾದ ನನ್ನನ್ನು ದಣಿಯ ರಕ್ಕರನ್ನು ಎತ್ತುಕೊಂಡು ಬಂದು ಕೈ ತುತ್ತು ತಿನಿಸಿ ಬೆಳೆಸಿದ ಕೂತವ ನಾನು. ನನ್ನ ಉಸಿರು ಈ ಭೂಮಿ ಮೇಲೆ ಇರುವವರೆಗೂ ಈ ವಿಷಯವನ್ನು ಯಾರ ಮುಂದೆ ಹೇಳೋದಿಲ್ಲ ತಾಯಿ. ಇದು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯವಾ ಸತ್ಯ. ಎದ್ದೇಳಪ್ಪ, ಎದ್ದೇಳು. ನೋಡಪ್ಪ, ತೋಟದ ನೀಲಿ ಬಂದಿದೆ, ರೋನಿಗೆ ದಾರಿ ಕಾಯ್ತಾ ಇದ್ದಾರೆ. ಬೇಗ ಕಳಿಸ್ಕೊಡು ಅಂತ ಹೇಳಿದ್ರ ನೀನು ಹೋಗೋ ಕಾಲಿಗೆ. ಆಯ್ತು ಹೋಗ್ಬೇಕು. ಸರಿ ತಾಯಿ, ಇನ್ನು ಮುಂದೆ ಆದ್ರೂ ಇಂಥ ಕೆಟ್ಟ ದುರ್ಬುದ್ಧಿ ಆನನ ಮೈದಿನ ತಲೆಯಲ್ಲಿ ಯಾವತ್ತಿಗೂ ಹಾಕ್ಬೇಡಂತ ನಿನ್ನಲ್ಲಿ ಕೈ ಮುಗಿದು ಬೇಡ ಕೂತ್ರಿವೆ ನಾವು.